ತುಳು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ನೀವು ಕೂಡ ಪ್ರತಿಪಾದಿಸಿದ್ರೆ ಅಂದ್ರೆ 8ನೇ ಪರಿಚಿತದಲ್ಲಿ ತುಳುವನ್ನ ಸೇರಿಸಬೇಕು ಅಂತ ಹೇಳಿ. ಈಗ ನೀವು ರಾಜ್ಯಸಭಾ ಸದಸ್ಯರು ಕೂಡ ಆಗಿರೋದ್ರಿಂದ ಆ ಕೆಲಸದಲ್ಲಿ ಏನಾದರೂ ಪ್ರಗತಿಯನ್ನ ಕಾಣುವಂತಹ ಸಾಧ್ಯತೆಗಳು ಇದೆಯಾ ಹೇಗೆ ಅಂತ ಅದರ ಬಗ್ಗೆ ಒತ್ತಾಯ ಖಂಡಿತ ಇದೆ. ಈಗ ನನಗೆ ಪ್ರಧಾನಮಂತ್ರಿಗಳು 2 ಸಲ ಹೇಳಿದರು, ಈ ಬೇರೆ ಬೇರೆ ಅನೇಕ ಭಾಷೆಗಳಿದ್ದಾವೆ, ಇದು ಒಂದೇ ಅಲ್ಲ, ಅವರೆಲ್ಲ ನಿಮ್ಮ ಆದರ್ಶವನ್ನಲ್ಲಿ ಕೇಳ್ತಾರೆ, ಹಾಗಾಗಿ ಕೊಡುವಾಗ ಎಲ್ರಿಗೂ ಕೊಡ್ತೇವೆ ನಾವು, ಅದೇ ಸಹನೆಯಿಂದಿರಿ ಅಂತ ನನಗೆ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ 8ನೇ ಪರಿಚಿತದಲ್ಲಿ ಸೇರಿದ ತುಂಬ ಪ್ರಯೋಜನ ಇದೆ. ನಮ್ಮಲ್ಲಿ ಅದು ಜೀವಂತ ಭಾಷೆ, ಹೌದು, ಜೀವಂತ ಭಾಷೆ. ಈಗ ನಮ್ಮ ಲೈಬ್ರರಿಲಿ ಅದು ತುಳು ಭಾಷೆಯಲ್ಲಿ ಬರೆದಂಥ ಲಿಪಿಗಳಿದ್ದಾವೆ. ಲಿಪಿ ನಮಗೆ ಸಿಕ್ಕಿದೆ, ಲಿಪಿ ಇಲ್ಲ ಅಂತಿದೆ, ಲಿಪಿ ಸಿಕ್ಕಿದೆ. ಲಿಪಿ ಇಲ್ಲದ ಭಾಷೆ ಅನ್ನುವಂಥ ಆರೋಪ ಇತ್ತು ಯಾವತ್ತಿಗೂ ಕೂಡ ತುಳುವಿಗೆ. ಅದಕ್ಕೆ ನಮಗೆ ಗ್ರಂಥಗಳು ಸಿಕ್ಕಿದ್ದಾವೆ, ಲಿಪಿ ಸಿಕ್ಕಿದೆ, ಲಿಪಿಯ ಪ್ರಕಾಶನ ಮಾಡಿಸಿದ್ದೇವೆ, ಅಕ್ಷರ ಪರಿಚಯ ಪುಸ್ತಕ ಎಲ್ಲ ಮಾಡಿ ಅನೇಕ. ಯಾವುದೇ ರೀತಿಯಲ್ಲಿ ಅದನ್ನು ಅನರ್ಹ ಅಂತ ಹೇಳಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ, ಅರ್ಹವೇ ಅದು. ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಅಂದರೆ ನಾವು ಬೇಗವಾಗಿ ಅದನ್ನು ಸೇರಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆಯಾ, ಪ್ರಗತಿ ಇದೆಯಾ? ಎಲ್ಲರೂ ಅದರ ಹಿಂದೆ ಇದ್ದಾರೆ. ಅನೇಕ ಮಂದಿ ರಾಜಕಾರಣಿಗಳು ಮತ್ತು ಸ್ಥಾನಮಾನದಲ್ಲಿರುವವರು ಎಲ್ಲರೂ ಅದರ ಹಿಂದೆ ಇದ್ದಾರೆ, ಆಗಲೇಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ.